Now, let me define a term in thermodynamics that is called state function, and another term that is called path function. State function ಮತ್ತು path function ಅಂತ ಅಂದರೆ ಏನು? State function is also called state variable. State functionಗೆ ಇನ್ನೊಂದು ಹೆಸರು state variable. Temperature, pressure, volume, amount, etc., their values depends only on the state of the system but not on how it is reached. How it is reached ಅಂದರೆ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ನ ವ್ಯಾಲ್ಯೂ ಸ್ಟೇಟ್ ಆಫ್ ದ ಸಿಸ್ಟಮ್ನ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಅದನ್ನು ಸ್ಟೇಟ್ ಫಂಕ್ಷನ್ ಅಂತೇಳಿ ಹೇಳ್ತೇವೆ. ಅದು ಹೇಗೆ ರೀಚ್ ಆಗಿದೆ ಅನ್ನೋದು ದ ಪಾತ್ ಫಾಲೋಡ್ ಅಂತೇಳಿ ಹೇಳ್ತೇವೆ. ದಟ್ ಈಸ್ ನಾಟ್ ನೆಸಸರಿ. ಆರ್ ಈಗ ಸ್ಟೇಟ್ ಫಂಕ್ಷನ್ಗೆ ಇನ್ನೊಂದು ಡೆಫಿನಿಷನ್ ಈ ರೀತಿ ಕೂಡ ನಾವು ಬರೆಯಬಹುದು. ಪ್ರಾಪರ್ಟೀಸ್ ಹೂಸ್ ವ್ಯಾಲ್ಯೂಸ್ ಡಿಪೆಂಡ್ಸ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಆಫ್ ದ ಸಿಸ್ಟಮ್. ಏನು ಹೇಳಬೇಕು? ಪ್ರಾಪರ್ಟೀಸ್ ಹೂಸ್ ವ್ಯಾಲ್ಯೂಸ್ ಡಿಪೆಂಡ್ ಓನ್ಲಿ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಆಫ್ ದ ಸಿಸ್ಟಮ್ ಬಟ್ ನಾಟ್ ಆನ್ ದ ಪಾತ್ ಫಾಲೋಡ್. ಅದು ಯಾವ ದಾರಿಯನ್ನು ಕ್ರಮಿಸಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ಸ್ಟೇಟಲ್ಲಿದೆ ಅನ್ನೋದು ನೋಡಬೇಕು. ನಾವು ಯಾವ ಸ್ಟೇಟಲ್ಲಿ ಇದೆ ಅಂತ ಹೇಳಿ ಇದೆ ಅಥವಾ ಆರೆಲ್ಸ್ ಸ್ಟೇಟ್ ಫಂಕ್ಷನ್ ಅಂದರೆ ಸ್ಟೇಟ್ ಡಿಪೆಂಡೆಂಟ್. ಎಕ್ಸಾಂಪಲ್ಸ್ ಫಾರ್ ಸ್ಟೇಟ್ ಫಂಕ್ಷನ್. ಸ್ಟೇಟ್ ಫಂಕ್ಷನ್ಗೆ ಉದಾಹರಣೆ ಕೊಡಿ ಅಂತ ಅಂದರೆ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್. ಯು ಅಂತ ಬರೆದಿದೆ ಇಲ್ಲಿ. ಯು ಈಸ್ ಇಂಟರ್ನಲ್ ಎನರ್ಜಿ. ಹೆಚ್ ಅಂತ ಬರೆದಿದೆ. ಹೆಚ್ ಈಸ್ ಎಂಥಾಲ್ಪಿ. ಎಸ್ ಅಂತ ಬರೆದಿದೆ. ಎಸ್ ಈಸ್ ಎಂಟ್ರೋಪಿ. ಜಿ ಅಂತ ಬರೆದಿದೆ. ಜಿ ಈಸ್ ಗಿಬ್ಸ್ ಎನರ್ಜಿ. ಸಿ ವಿ ಅಂತ ಬರೆದಿದೆ. ಸಿ ವಿ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಸಿ ಪಿ ಅಂತ ಬರೆದಿದೆ. ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ನಾವು ಲೆಟ್ ಮೀ ಡ್ರಾ ಎ ಪಿ ವಿ ಡಯಾಗ್ರಾಮ್ ಲೈಕ್ ದಿಸ್. ಸೊ ಈ ರೀತಿ ಒಂದು ಪಿ ವಿ ಡಯಾಗ್ರಾಮ್ ಹಾಕ್ತೇನೆ. ಪ್ರೆಷರ್ ವರ್ಸಸ್ ವಾಲ್ಯೂಮ್ ಡಯಾಗ್ರಾಮ್. ನಾವು ಐ ವಿಲ್ ಮೇಕ್ ಎ ಮಾರ್ಕ್ ಹಿಯರ್. ಒಂದು ಪಾಯಿಂಟನ್ನು ಇಲ್ಲಿ ಗುರುತಿಸ್ತೇನೆ. ಈ ಪಾಯಿಂಟನ್ನು ಗುರುತಿಸಿದರೆ ಇಲ್ಲಿ ನನಗೆ ಪ್ರೆಷರ್ ಎಷ್ಟು ಅಂತ ಗೊತ್ತಾಗ್ತದೆ. ಸೊ ಲೆಟ್ ಪಿ ಬಿ P1. ಪ್ರೆಷರ್ ಅಟ್ ದಿಸ್ ಪಾಯಿಂಟ್ ಬಿ P1. ಇಲ್ಲಿ ವಾಲ್ಯೂಮ್ ಎಷ್ಟು ಅಂತೇಳಿ ನನಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತದೆ. ಲೆಟ್ ವಾಲ್ಯೂಮ್ ಬಿ V1. ಅದೇ ರೀತಿ ಇಲ್ಲಿ ಟೆಂಪರೇಚರ್ ಎಷ್ಟು ಕೇಳಿದರೆ ಟೆಂಪರೇಚರ್ ಈಸ್ T1. ಅದೇ ರೀತಿ ಇಲ್ಲಿ ಒಂದು ಪಾಯಿಂಟ್ ಗುರುತು ಮಾಡಿದ್ದೇನೆ. ಇಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡುವ, ಈ ರೀತಿ ಪಾಯಿಂಟ್ ಬರೆಯುವ. ಇಲ್ಲಿ ಪ್ರೆಷರ್ ಎಷ್ಟು ಕೇಳಿದರೆ ಮೊದಲಿನಷ್ಟು ಇಲ್ಲ. ದಿಸ್ ಈಸ್ P2. ಇದನ್ನು ಪಾಯಿಂಟನ್ನು ವೈ ಆ್ಯಕ್ಸಿಸ್ ಕಡೆಗೆ ತಗೊಂಡೋಗಿ ಛೇದನ ಮಾಡಿದರೆ, ವೈ ಆ್ಯಕ್ಸಿಸ್ ಅದು ಕಟ್ ಆಗುವ ಹಾಗೆ ಮಾಡಿದರೆ ಅಲ್ಲಿ ನಮಗೆ ಪ್ರೆಷರ್ ಎಷ್ಟು ಅಂತೇಳಿ ನೋಡಿದಾಗ P2 ಅಂತ ಇರಲಿ. ಆ ಪಾಯಿಂಟಲ್ಲಿ ವಾಲ್ಯೂಮ್ ಎಷ್ಟು ಅಂತ ನೋಡಿದರೆ ದ್ಯಾಟ್ ವಾಲ್ಯೂಮ್ ಬಿ V2 ಆ್ಯಂಡ್ ಟೆಂಪರೇಚರ್ ಲೆಟ್ ದ ಟೆಂಪರೇಚರ್ ಅಟ್ ದಿಸ್ ಪಾಯಿಂಟ್ ಬಿ T2. ನಾವು here let this be state 1. ಇದನ್ನು ನಾವು ಸ್ಟೇಟ್ 1 ಅಂತ ಕರೆಯುವ. ಇದನ್ನು ನಾವು ಸ್ಟೇಟ್ 2 ಅಂತೇಳಿ ಹೇಳುವ. ಒಂದು ಸಿಸ್ಟಮ್ ಸ್ಟೇಟ್ 1ಇಂದ ಸ್ಟೇಟ್ 2ಗೆ ಹೋಗಿದೆ. ಇಲ್ಲಿ ಪ್ರೆಷರ್ P1, V1, T1 ಇದೆ. ಇಲ್ಲಿ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್ P2, V2, T2 ಅಂತೇಳಿ ಹೇಳಿದ್ದಾರೆ. ಆ್ಯಂಡ್ ದಿಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಎ ಪ್ರೋಸೆಸ್. ಇದು ಒಂದು ಪ್ರೋಸೆಸ್ ಆಗಿದೆ. ಇಲ್ಲಿ ವಾಟ್ ಈಸ್ T2 ಮೈನಸ್ T1? T2 ಮೈನಸ್ T1 ಮಾಡಿದರೆ ನಮಗೆ ಡೆಲ್ಟಾ ಟಿ ಸಿಗ್ತದೆ. ಚೇಂಜ್ ಇನ್ ಟೆಂಪರೇಚರ್. ವಾಟ್ ಈಸ್ ಚೇಂಜ್ ಇನ್ ಟೆಂಪರೇಚರ್? ಚೇಂಜ್ ಇನ್ ಟೆಂಪರೇಚರ್ ಈಸ್ ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಟೆಂಪರೇಚರನ್ನು ಸೇ 20 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ತೇನೆ. 20 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಟೆಂಪರೇಚರನ್ನು 40 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ತಗೊಳ್ಳುವ. ದೆನ್ ವಾಟ್ ಈಸ್ ಚೇಂಜ್ ಇನ್ ಟೆಂಪರೇಚರ್? ಡೆಲ್ಟಾ ಅಂತ ಬರೆದರೆ ಚೇಂಜ್, ಬದಲಾವಣೆ, ಚೇಂಜ್. ಡೆಲ್ಟಾ ಟಿ ಈಸ್ ಈಕ್ವಲ್ ಟು 40 ಡಿಗ್ರಿ ಸೆಲ್ಸಿಯಸ್ ಮೈನಸ್ 20 ಡಿಗ್ರಿ ಸೆಲ್ಸಿಯಸ್. ದಟ್ ಈಸ್ ಈಕ್ವಲ್ ಟು 20 ಡಿಗ್ರಿ ಸೆಲ್ಸಿಯಸ್. ದೇರ್ಫೋರ್ ಡೆಲ್ಟಾ ಟಿ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಬರ್ತದೆ. ಇಫ್ and here the temperature is state defined. This is a state. ಇಲ್ಲಿ ಒಂದು ಪಾಯಿಂಟ್ ಮಾರ್ಕ್ ಮಾಡಿದ್ರೆ ದಟ್ ಈಸ್ ಸ್ಟೇಟ್ ಆಫ್ ದ ಸಿಸ್ಟಮ್.
ಆ ಸ್ಟೇಟಲ್ಲಿ ಟೆಂಪರೇಚರ್ ಇಸ್ ಡಿಫೈನ್ಡ್, ವಾಲ್ಯೂಮ್ ಇಸ್ ಡಿಫೈನ್ಡ್, ಪ್ರೆಷರ್ ಇಸ್ ಡಿಫೈನ್ಡ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇಸ್ ಡಿಫೈನ್ಡ್. ದೇರ್ಫೋರ್ ಸ್ಟೇಟಲ್ಲಿ, ಒಂದು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಯಾವ ಪ್ರಾಪರ್ಟಿಯನ್ನು ನಾವು ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಸ್ಟೇಟ್ ಫಂಕ್ಷನ್ ಅಂತೇಳಿ ಹೇಳ್ತೇವೆ. ಆ್ಯಂಡ್ ಫಾರ್ ಸಚ್ ಸ್ಟೇಟ್ ಫಂಕ್ಷನ್ ವಿ ಕ್ಯಾನ್ ಫೈಂಡ್ ಔಟ್ ಚೇಂಜ್, ದಟ್ ಈಸ್ ಡೆಲ್ಟಾ ವ್ಯಾಲ್ಯೂಸ್. ಡೆಲ್ಟಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವಾಗ ನಾವು ಯಾವುದೇ ಪ್ರಾಪರ್ಟಿ ಥರ್ಮೋಡೈನಾಮಿಕ್ಸಲ್ಲಿ ಬರೆದಾಗ ಡೆಲ್ಟಾ ಅಂತೇಳಿ ಬರೆಯುತ್ತೇವೋ ಅದು ಸ್ಟೇಟ್ ಫಂಕ್ಷನ್ ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು. ಯಾವುದಕ್ಕೆ ಡೆಲ್ಟಾ ಬರೀಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಸ್ಟೇಟ್ ಫಂಕ್ಷನ್ ಅಂತೇಳಿ ಅನ್ನೋದಿಲ್ಲ. ಅದಕ್ಕೆ ಇನ್ನೊಂದು ಹೆಸರಿದೆ, ಅದನ್ನು ನಾವು ಪಾತ್ ಫಂಕ್ಷನ್ಸ್ ಅಂತೇಳಿ ಹೇಳ್ತೇವೆ. ಸೊ path function, what are the path function? Path functions are quantities. They are quantities, not properties. Depend only on path followed by the system to achieve a particular state. ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗುವಾಗ ಯಾವ ದಾರಿಯನ್ನು ಅದು ಕ್ರಮಿಸಿದೆ ಅನ್ನೋದನ್ನು ಆಧಾರವಾಗಿ ಇಟ್ಟುಕೊಂಡು ಅಥವಾ ಅದರ ಮೇಲೇ ಡಿಪೆಂಡ್ ಆದರೆ ಅದನ್ನು ನಾವು ಪಾತ್ ಫಂಕ್ಷನ್ ಅಂತೇಳಿ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಕ್ ಆ್ಯಂಡ್ ಹೀಟ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವರ್ಕ್ ಆ್ಯಂಡ್ ಹೀಟ್ ಆರ್ ಪಾತ್ ಫಂಕ್ಷನ್ಸ್. ದ್ಯಾಟ್ ಮೀನ್ಸ್ ನಾವು ಈಗ ಇಲ್ಲಿ ಒಂದು ಡಯಾಗ್ರಾಮ್ ಹಾಕಿದರೆ ವಾಟ್ ಎವರ್ ಇಟ್ ಈಸ್, ಪ್ರೆಷರ್ ವರ್ಸಸ್ ವಾಲ್ಯೂಮ್ ಕರ್ವ್ ಹಾಕಿದರೆ ಇಲ್ಲಿ ಒಂದು ಸ್ಟೇಟನ್ನು ಡಿಫೈನ್ ಮಾಡಿದರೆ, ವಾಟ್ ಈಸ್ ವರ್ಕ್ ಹಿಯರ್ ಅಂತ ಕೇಳಿದರೆ ಐ ಹ್ಯಾವ್ ನೋ ಆನ್ಸರ್ ಬಿಕಾಸ್ ವರ್ಕ್ ಈಸ್ ನಾಟ್ ಡಿಫೈನ್ಡ್ ಅಟ್ ದಟ್ ಸ್ಟೇಟ್. ವಾಟ್ ಈಸ್ ಹೀಟ್, ಈ ಪಾಯಿಂಟನ್ನು ಗುರುತು ಮಾಡಿಕೊಂಡು ವಾಟ್ ಈಸ್ ಹೀಟ್ ಹಿಯರ್ ಅಂತ ಕೇಳಿದರೆ ಐ ಕ್ಯಾಂಟ್ ಡಿಫೈನ್ ಹೀಟ್, ಅಥವಾ ಅಲ್ಲಿ ಹೀಟ್ ಎಷ್ಟು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಬಿಕಾಸ್ ಆಟ್ ಎ ಪರ್ಟಿಕ್ಯುಲರ್ ಸ್ಟೇಟ್ ಹೀಟ್ ಆ್ಯಂಡ್ ವರ್ಕ್ ಆರ್ ನಾಟ್ ಡಿಫೈನ್ಡ್. ಇಲ್ಲಿ ಅದೇ ರೀತಿ ಇಲ್ಲಿ ಒಂದು ಪಾಯಿಂಟ್ ಗುರುತು ಮಾಡಿ, ಲೆಟ್ ದಿಸ್ ಬಿ ಸ್ಟೇಟ್ 2 ಆಫ್ ದ ಸೇಮ್ ಸಿಸ್ಟಮ್. ವಾಟ್ ಈಸ್ ಹೀಟ್, ವಾಟ್ ಈಸ್ ವರ್ಕ್ ಅಂತ ಕೇಳಿದರೆ ಇಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ. ಹೇಳಲಿಕ್ಕೆ ಬರದೇ ಇದ್ದರೆ ಅದು ಸ್ಟೇಟ್ ಫಂಕ್ಷನ್ ಆಗಿರಲಿಕ್ಕಿಲ್ಲ. ಹಾಗಾದರೆ ಅದು ಏನು ಅಂತ ಕೇಳಿದರೆ ದ್ಯಾಟ್ ಈಸ್ ಸೆಟ್ ಟು ಬಿ ಪಾತ್ ಫಂಕ್ಷನ್. ಅಂದರೆ you cannot write delta W, delta Q because it is not state function ಅಲ್ಲ. Now that let me give an example, ಒಂದು ಜನರಲ್ ಎಕ್ಸಾಂಪಲ್ ಕೊಡ್ತೇನೆ. ಸ್ಟೇಟ್ ಫಂಕ್ಷನ್ ಮತ್ತು ಪಾತ್ ಫಂಕ್ಷನ್ಗೆ ಏನು ಡಿಫರೆನ್ಸ್ ಅಂತೇಳಿ. ಫಾರ್ ಎಕ್ಸಾಂಪಲ್ ಒಬ್ಬರು ಗುರು ಮತ್ತು ಇಬ್ಬರು ಶಿಷ್ಯಂದರು ಒಂದು ಎತ್ತರ ಪ್ರದೇಶಕ್ಕೆ ಪ್ರವಾಸ ಮಾಡ್ತಾರೆ. ಅವರು ಸಮುದ್ರ ಮಟ್ಟಕ್ಕಿಂತ 1200 ಫೀಟ್ ಎತ್ತರದಲ್ಲಿದ್ದಾರೆ. ಸೊ ದೇ ಆರ್ ಅಬೌವ್ 1200 ಫೀಟ್. ಆ ಗುರುಗಳಿಗೆ ಇಬ್ಬರು ಶಿಷ್ಯಂದರು ಅವರ ಹೆಸರು, ಒಬ್ಬ ನಾನು ಐ ವಿಲ್ ಕಾಲ್ ಹಿಮ್ ಪ್ರಿಯ ಶಿಷ್ಯ, ಇನ್ನೊಬ್ಬನ ಹೆಸರು ಬರಿ ಶಿಷ್ಯ ಅಂತೇಳಿ. ನೌ ದ್ಯಾಟ್ ಗುರುಗಳು ತನ್ನ ತಪಸ್ಸಿನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಹೀಗೆ ಕೈ ಮುಂದೆ ಮಾಡಿದ ತಕ್ಷಣ 2 ಆಲ್ಟಿಮೀಟರ್ ಪ್ರತ್ಯಕ್ಷ ಆಗ್ತದೆ. 2 ಆಲ್ಟಿಮೀಟ್ರಲ್ಲಿ ಇಬ್ಬರಿಗೆ ಕೂಡ ಒಂದೊಂದು ಕೊಡ್ತಾನೆ. ಒಂದನ್ನು ಕೊಟ್ಟಾಗ ಪ್ರಿಯ ಶಿಷ್ಯನಿಗೆ ಆಲ್ಟಿಮೀಟ್ರ್ ಆನ್ ಮಾಡಿ ನೋಡು ಅಂತ ಹೇಳಿದಾಗ 1200 ಫೀಟ್ ಬರ್ತಾ ಇದೆ. ಬರಿ ಶಿಷ್ಯ ಆನ್ ಮಾಡಿ ನೋಡು ಅಂತ ಹೇಳಿದರೆ ಅವನಿಗೆ ಕೂಡ 1200 ಫೀಟ್ ಅಂತ ಬರ್ತಾ ಇದೆ. ಈಗ ಗುರುಗಳು ಹೇಳ್ತಾರೆ, ನೋಡಪ್ಪ ನಾವು ಈ ಪಾಯಿಂಟಿಗೆ ಹೋಗಬೇಕು, ಎತ್ತರ ಇದೆ, ಭಾಳ ಎತ್ತರ ಇದೆ, ಒಂದು ಕೆಲಸ ಮಾಡುವ, ಒಬ್ಬ ಶಿಷ್ಯನನ್ನು ಈ ಕಡೆಯಿಂದ ಕಳಿಸ್ತೇನೆ, ಒಬ್ಬ ಶಿಷ್ಯನನ್ನು ಈ ಕಡೆಯಿಂದ ಕಳಿಸ್ತೇನೆ ಅಂತೇಳಿ. ಒಂದು ಶಿಷ್ಯನಿಗೆ, ಪ್ರಿಯ ಶಿಷ್ಯನಿಗೆ ಈ ರೂಟ್ ಹೇಳ್ತಾನೆ, ಈ ರೂಟಲ್ಲಿ ಹೋಗಪ್ಪ ಅಂತೇಳಿ. ಹಿ ಹ್ಯಾಸ್ ಟ್ರಾವೆಲ್ಡ್, ನಾವು ಹಿ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಆ್ಯಂಡ್ ರೀಚಸ್ ಹಿಯರ್. ಅವ ಸಾಧಾರಣ ಒಂದು 5 ಕಿಲೋಮೀಟರ್ನಷ್ಟು ಕ್ರಮಿಸಿದ್ದಾನೆ ಅಂತೇಳಿ ತಿಳ್ಕೊಳ್ಳುವ. 5 ಕಿಲೋಮೀಟರ್ನಷ್ಟು ಟ್ರಾವೆಲ್ ಮಾಡಿ ಆ ಸ್ಟೇಟಿಗೆ, ಆ ಪಾಯಿಂಟಿಗೆ ರೀಚ್ ಆಗಿದ್ದಾನೆ. ನೌ ದ್ಯಾಟ್ ಇನ್ನೊಬ್ಬ ಶಿಷ್ಯ ಗುರುಗಳು ಹೇಳಿದ ದಾರಿಯನ್ನು ಮುಂದುವರಿಸಿಕೊಂಡು ಹೋಗ್ತಾನೆ. ಬಟ್
ಅವನಿಗೆ ಸಿಕ್ಕಿರುವ ದಾರಿ ಹಾವಿನ ಹಾಗೇ ಇದೆ. ಬಟ್ ದಿಸ್ ಸ್ಟೂಡೆಂಟ್, ಡಿಸಿಪಲ್ ಆಫ್ ಗುರು ಹ್ಯಾಸ್ ಟ್ರಾವೆಲ್ಡ್ 10 ಕಿಲೋಮೀಟರ್ ಟು ರೀಚ್ ದೇರ್. ಅಲ್ಲಿಗೆ ರೀಚ್ ಆಗಬೇಕಾದ್ರೆ ಈ ಶಿಷ್ಯ 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾಯ್ತು. ಅದಾದ ನಂತರ ಇಬ್ಬರು ಆ ಪಾಯಿಂಟಿಗೆ ರೀಚ್ ಆದ ನಂತರ ಇಬ್ಬರನ್ನು ಕೂಡ ಗುರುಗಳು ಮೊದಲೇ ಹೇಳಿರ್ತಾರೆ, ಆಲ್ಟಿಮೀಟ್ರನ್ನು ಅಲ್ಲಿ ರೀಚ್ ಆದ ಕೂಡಲೇ ಆನ್ ಮಾಡಿ ಅಂತೇಳಿ. ಬೋತ್ ಆಫ್ ದೆಮ್ ವೆನ್ ಓಪನ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅಲ್ಲಿ ಅವರಿಗೆ ಬರ್ತಾ ಇದೆ 1200 ಫೀಟ್, 4200 ಫೀಟ್, 4200 ಫೀಟ್ ಅಂತೇಳಿ ಆಲ್ಟಿಮೀಟರ್ ಇಬ್ಬರಿಗೆ ಕೂಡ ತೋರಿಸ್ತಾ ಇದೆ. ಹಾಗಾದರೆ ಅವರು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂತ ಕೇಳಿದರೆ, ಹೌ ಮಚ್ ಆಲ್ಟಿಟ್ಯೂಡ್ ಬಿಟ್ವೀನ್ ದೇರ್ ಪ್ರೆಸೆಂಟ್ ಸ್ಟೇಟ್ ಆ್ಯಂಡ್ ಇನಿಷಿಯಲ್ ಸ್ಟೇಟ್ ಅಂತ ಕೇಳಿದರೆ, ದಿಸ್ ಈಸ್ ಫೈನಲ್ ಸ್ಟೇಟ್, ದಿಸ್ ಈಸ್ ಇನಿಷಿಯಲ್ ಸ್ಟೇಟ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್? ಅವರು ಎಷ್ಟು ಎತ್ತರಕ್ಕೆ ಏರಿದ್ದಾರೆ ಅಂತ ಕೇಳಿದರೆ, ವಾಟ್ ವಿ ಡೂ ಈಸ್ ಡೆಲ್ಟಾ ಆಲ್ಟಿಟ್ಯೂಡ್ is equal to 4200 feet minus 1200 ಫೀಟ್ ಅಂತೇಳಿ ಮಾಡ್ತೇವೆ. ಎಷ್ಟು ಬರ್ತದೆ? ಈಸ್ ಈಕ್ವಲ್ ಟು 3000 ಫೀಟ್. ಅಂದರೆ ಅವರು ಮೊದಲು ಇದ್ದ ಪೊಸಿಷನಿಗಿಂತ 3000 ಫೀಟ್ ಎತ್ತರದಲ್ಲಿ ಇದ್ದಾರೆ ಅಂತೇಳಿ ಗೊತ್ತಾಗ್ತದೆ. ದೇರ್ಫೋರ್ ಇಲ್ಲಿ ನಾವು ಡೆಲ್ಟಾ ಫೈಂಡ್ ಔಟ್ ಮಾಡಲಿಕ್ಕೆ ಆಗ್ತದೆ. ಇನಿಷಿಯಲ್ ಸ್ಟೇಟ್ ಎಷ್ಟು, ಇನಿಷಿಯಲ್ ಸ್ಟೇಟಲ್ಲಿ ಅದಕ್ಕೆ ಎಷ್ಟು ವ್ಯಾಲ್ಯೂ ಅಂತ ಹೇಳಲಿಕ್ಕೆ ಆಗ್ತದೆ, ಫೈನಲ್ ಸ್ಟೇಟಲ್ಲಿ ಅದಕ್ಕೆ ಆಲ್ಟಿಟ್ಯೂಡಿಗೆ ಎಷ್ಟು ವ್ಯಾಲ್ಯೂ ಅಂತ ಹೇಳಲಿಕ್ಕೆ ಆಗ್ತದೆ. ದೇರ್ಫೋರ್ ಆಲ್ಟಿಟ್ಯೂಡ್ ಈಸ್ ಎ ಸ್ಟೇಟ್ ಫಂಕ್ಷನ್. ವೆರಾಸ್ ನಾನು ನಿಮಗೆ ಈ ರೀತಿ ಪ್ರಶ್ನೆ ಮಾಡಿದರೆ, ವಾಟ್ ಈಸ್ ದ ಡಿಸ್ಟೆನ್ಸ್, ಈ ಪಾಯಿಂಟಲ್ಲಿ ಅವರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ, ವಿ ವಿಲ್ ಬಿಕಮ್ ಬ್ಲ್ಯಾಂಕ್. ನಾವು ಬ್ಲ್ಯಾಂಕ್ ಆಗಿಬಿಡ್ತೇವೆ. ಯಾಕಂದರೆ ಅಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಡಿಸ್ಟೆನ್ಸ್, ಈ ಪಾಯಿಂಟಲ್ಲಿ ಡಿಸ್ಟೆನ್ಸ್, ಆಲ್ಟಿಟ್ಯೂಡ್ ಎಷ್ಟು ಕೇಳಿದರೆ 1200 ಫೀಟ್ ಅಂತ ಹೇಳಲಿಕ್ಕೆ ಬರ್ತದೆ. ಡಿಸ್ಟೆನ್ಸ್ ಎಷ್ಟು ಇಲ್ಲಿ ಅಂತ ಕೇಳಿದರೆ ಹೇಳಲಿಕ್ಕೆ ಬರೋದಿಲ್ಲ. ಸೇಮ್ ಮ್ಯಾನರ್ ಈ ಪಾಯಿಂಟಲ್ಲಿ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದರೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ, ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟು ಅಂತ ನಾನು ಪ್ರಶ್ನೆ ಮಾಡಿದರೆ, ನೀವು ನನಗೆ ಪ್ರಶ್ನೆ ಮಾಡ್ತೀರ ಏನಂತ ಅಂದರೆ, ವಾಟ್ ಈಸ್ ದ ಪಾತ್, ಯಾವ ದಾರಿಯಲ್ಲಿ ಹೋದರೆ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಈ ದಾರಿಯಲ್ಲಿ ಹೋದ್ರೇನಾ ಅಥವಾ ಈ ದಾರಿಯಲ್ಲಿ ಹೋದ್ರೇನಾ ಅಂತೇಳಿ. ಹಾಗಾದರೆ ಡಿಸ್ಟೆನ್ಸ್ ಈಸ್ ಪಾತ್ ಡಿಪೆಂಡೆಂಟ್. ಡಿಸ್ಟೆನ್ಸ್ ಈಸ್ ಪಾತ್ ಡಿಪೆಂಡೆಂಟ್. ಸೊ ಥರ್ಮೋಡೈನಮಿಕ್ಸಲ್ಲಿ ಎರಡು ರೀತಿಯ ಫಂಕ್ಷನ್ಸ್ ಇದೆ. ಒಂದು ಸ್ಟೇಟ್ ಫಂಕ್ಷನ್ ದಟ್ ಡಿಪೆಂಡ್ಸ್ ಅಪಾನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ ಆಫ್ ದ ಸಿಸ್ಟಮ್, ಆ್ಯಂಡ್ ಅನದರ್ ಒನ್ ಈಸ್ ಪಾತ್ ಫಂಕ್ಷನ್. ಹೀಟ್ ಆ್ಯಂಡ್ ವರ್ಕ್ ಆರ್ ದೇರ್ಫೋರ್ ಪಾತ್ ಫಂಕ್ಷನ್ಸ್. ಅಂದರೆ ಒಂದು ಪ್ರೋಸೆಸ್, ಪ್ರಕ್ರಿಯೆ ಆಗುವಾಗ ಹೀಟ್ ಆ್ಯಂಡ್ ವರ್ಕ್ ಆರ್ ಡಿಫೈನ್ಡ್. ಅದಕ್ಕೆ ಒಂದು ವ್ಯಾಖ್ಯಾನ ಕೊಡಲಿಕ್ಕೆ ಬರ್ತದೆ. ಬಟ್ before the start of a process and after the end of a process, heat and work are not defined. ಆವಾಗ ಹೀಟ್ ಮತ್ತು ವರ್ಕಿಗೆ ಎಕ್ಸಿಸ್ಟೆನ್ಸ್ ಇರೋದಿಲ್ಲ. ಲೆಟ್ ಮಿ ಇಂಟ್ರೊಡ್ಯೂಸ್ ದ ನ್ಯೂ thermodynamic entity for you. It is very new. That is U, ಕ್ಯಾಪಿಟಲ್ ಲೆಟರ್ U. ಅಂದರೆ ಅದನ್ನು ನಾವು ಇಂಟರ್ನಲ್ ಎನರ್ಜಿ ಅಂತೇಳಿ ಹೇಳ್ತೇವೆ. ವಾಟ್ ಈಸ್ ಇಂಟರ್ನಲ್ ಎನರ್ಜಿ? ಇಂಟರ್ನಲ್ ಎನರ್ಜಿ ಈಸ್ ಸಮ್ ಆಫ್ ಆಲ್ ಫಾರ್ಮ್ಸ್ ಆಫ್ ಎನರ್ಜಿ ಪ್ರೆಸೆಂಟ್ ಇನ್ ದ ಸಿಸ್ಟಮ್. ಅದು ಬೇರೆ ಬೇರೆ ರೀತಿಯ ಎನರ್ಜಿ ಇರುತ್ತೆ. ಟ್ರಾನ್ಸ್ಲೇಷನಲ್ ಎನರ್ಜಿ, ವೈಬ್ರೇಷನಲ್ ಎನರ್ಜಿ, ಬೈಂಡಿಂಗ್ ಎನರ್ಜಿ, ಎಲೆಕ್ಟ್ರಾನಿಕ್ ಎನರ್ಜಿ ಆ್ಯಂಡ್ ಸೋ ಆನ್. ಆಲ್ ಟೈಪ್ಸ್ ಆಫ್ ಎನರ್ಜಿ ಸಮ್ ಟೋಟಲ್ ಮಾಡಿದರೆ ನಮಗೆ ಇಂಟರ್ನಲ್ ಎನರ್ಜಿ ಬರ್ತದೆ. ದೇರ್ಫೋರ್ ಇಂಟರ್ನಲ್ ಎನರ್ಜಿ ಈಸ್ ಡಿಫೈನ್ಡ್ ಲೈಕ್ ದಿಸ್: ಸಮ್ ಆಫ್ ಆಲ್ ಫಾರ್ಮ್ಸ್ ಆಫ್ ಎನರ್ಜಿ ಆಫ್ ದ ಸಿಸ್ಟಮ್. In fact, internal energy is not an absolute value like temperature, pressure, volume, etc. Absolute value ಅಲ್ಲ ಅಂತ ಅಂದರೆ ಏನು? ಲೆಟ್ ಮಿ ಪ್ಲಾಟ್ ಎ ಗ್ರಾಫ್. ಈ ರೀತಿ ಒಂದು ಪ್ಲಾಟ್
ಪ್ರೆಷರ್ ವರ್ಸಸ್ ವಾಲ್ಯೂಮ್ ಪ್ಲಾಟ್ ಮಾಡಿ ಒಂದು ಸ್ಟೇಟನ್ನು ಡಿಫೈನ್ ಮಾಡುವ. ಲೆಟ್ ದಿಸ್ ಬಿ ಸ್ಟೇಟ್ 1, ಲೆಟ್ ದಿಸ್ ಬಿ ಸ್ಟೇಟ್ 2. ಇಲ್ಲಿ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಆರ್ ಡಿಫೈನ್ಡ್. ಲೆಟ್ ಟೆಂಪರೇಚರ್ T1 ಬಿ 20 ಡಿಗ್ರಿ ಸೆಲ್ಸಿಯಸ್ ಅಂತ ಇರಲಿ. ಈ ಪಾಯಿಂಟಲ್ಲಿ ಟೆಂಪರೇಚರ್ ಸೇ T2 ಅಂತ ಇರಲಿ. ಇಟ್ ಈಸ್ ಈಕ್ವಲ್ ಟು ಸೇ 40 ಡಿಗ್ರಿ ಸೆಲ್ಸಿಯಸ್ ಅಂತ ಬರೆಯುವ. ವಾಟ್ ಈಸ್ delta T? then delta T is equal to T2 minus T1. how much? 20 degree Celsius. look at here. T1 ಎಷ್ಟು ಕೇಳಿದರೆ 20 degree Celsius. what is T2 ಕೇಳಿದರೆ 40 degree Celsius. now that ಇಲ್ಲಿ let internal energy of the system at state 1, let this be state 1, let this be state 2. ಸ್ಟೇಟ್ 1ಅಲ್ಲಿ ಇಂಟರ್ನಲ್ ಎನರ್ಜಿ ಎಷ್ಟು ಕೇಳಿದರೆ U1, ಸ್ಟೇಟ್ 2ಅಲ್ಲಿ ಇಂಟರ್ನಲ್ ಎನರ್ಜಿ ಎಷ್ಟು ಅಂತ ಅಂದರೆ U2 ಅಂತ ಇರಲಿ. ಈಸ್ ಇಟ್ ಪಾಸಿಬಲ್ ಟು measure or give a particular value for U1 and U2? No, it is not possible because it is not an absolute value. ಅಲ್ಲಿ ನಮಗೆ U1 ಮತ್ತು U2 ಮೆಷರ್ ಮಾಡಲಿಕ್ಕೆ ಯಾವುದೇ ರೀತಿಯ ಉಪಕರಣ ಇಲ್ಲ. ಟೆಂಪರೇಚರ್ ಕ್ಯಾನ್ ಬಿ ಮೆಷರ್ಡ್, ಹವೆವರ್ ಇಂಟರ್ನಲ್ ಎನರ್ಜಿ ಕ್ಯಾನ್ ನಾಟ್ ಬಿ ಮೆಷರ್ಡ್. ಅದನ್ನು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಇಂಟರ್ನಲ್ ಎನರ್ಜಿ ಅಂದರೆ ಅಲ್ಲಿ ನ್ಯೂಕ್ಲಿಯರ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಾನ್ನ ಬೈಂಡಿಂಗ್ ಎನರ್ಜಿ, ಇದನ್ನೆಲ್ಲ ನಾವು ಮೆಜರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿ ಉಪಕರಣ ಇಲ್ಲ. ಅದಕ್ಕೋಸ್ಕರ ಇಂಟರ್ನಲ್ ಎನರ್ಜಿ ಎಷ್ಟು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಪೊಟೆನ್ಷಿಯಲ್ ಎನರ್ಜಿಯನ್ನು ನಮಗೆ ಎಷ್ಟು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಅದೇ ರೀತಿ ಇಂಟರ್ನಲ್ ಎನರ್ಜಿ, ಕನ್ನಡದಲ್ಲಿ ಇದನ್ನು ಆಂತರಿಕ ಶಕ್ತಿ ಅಂತೇಳಿ ಹೇಳ್ತೇವೆ, ಅದನ್ನು ಒಂದು ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಎಷ್ಟು ಅಂತ ಕೇಳಿದರೆ ಹೇಳಲಿಕ್ಕೆ ಬರುವುದಿಲ್ಲ. ಹವೆವರ್ ವಿ ಕ್ಯಾನ್ ಮೆಷರ್ ಡೆಲ್ಟಾ ಯು ಅನ್ನು ಮೆಷರ್ ಮಾಡಲಿಕ್ಕೆ ಸಾಧ್ಯ ಇದೆ. ಇಟ್ ಕ್ಯಾನ್ ಬಿ ಮೆಷರ್ಡ್ because delta U can be calculated or found out by using suitable procedures. It is said to be a state function. U is a state function. Internal energy is a state function. U changes, internal energy changes. When internal energy changes? Internal energy changes when heat passes into or out of the system. Suppose heat transfer surroundings in the systemಗೆ ಆಗ್ತದೆ, ಸಿಸ್ಟಮ್ ಇಂದ ಸರೌಂಡಿಂಗ್ಸ್ಗೆ ಆಗ್ತದೆ ಅಂತ ಆದರೆ then internal energy changes. Work is done on or by the system. ಸಿಸ್ಟಮ್ನ ಮೇಲೆ ಕೆಲಸ ಆದರೆ ಅಥವಾ ಸಿಸ್ಟಮ್ ಕೆಲಸವನ್ನು ಮಾಡಿದರೆ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್ನ ಮೇಲೆ ಕೆಲಸ ಆದರೆ ವರ್ಕ್ ಈಸ್ ಡನ್ ಬೈ ದ ಸಿಸ್ಟಮ್ನಿಂದ ಕೆಲಸ ಆದರೆ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ. ದೆನ್ ಇಫ್ ಮ್ಯಾಟರ್ ಎಂಟರ್ಸ್ ಇನ್ ಟು ದ ಸಿಸ್ಟಮ್ನ ಒಳಗಡೆ ಮ್ಯಾಟರ್ ದ್ರವ್ಯ ಪ್ರವೇಶ ಆದರೆ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ. ಇಫ್ ದ matter leaves from the system to the surroundings, then internal energy changes. Now that I have introduced internal energy here, internal energy andre U, internal energy anna define. Internal energy means it is sum of all forms of energy. You can measure delta U ಚೇಂಜ್ ಆಗ್ತದೆ, ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ ಯಾವಾಗ, ಯಾವ ಕಂಡೀಷನ್ಸಲ್ಲಿ ಅನ್ನೋದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೌ ದ್ಯಾಟ್ ಲೆಟ್ ಅಸ್ ಟಾಕ್ ಅಬೌಟ್ ವರ್ಕ್. ಲೆಟ್ ಮೀ ಇಂಟ್ರಡ್ಯೂಸ್ ವರ್ಕ್ ಆ್ಯಂಡ್ ಹೀಟ್. ವರ್ಕ್, ಸ್ಮಾಲ್ ಲೆಟರ್ ಡಬ್ಲ್ಯೂ ಅಂತೇಳಿ ನಾವು ಬರೀತೇವೆ. ಕನ್ಸಿಡರ್ ಲೆಟ್ ಮಿ ಟೇಕ್ ಅ ಥರ್ಮಸ್ ಫ್ಲಾಸ್ಕ್. ಥರ್ಮಸ್ ಫ್ಲಾಸ್ಕ್ ತಗೊಂಡ ತಕ್ಷಣ ಇಟ್ ಹ್ಯಾಸ್ ಅನ್ ಅಡಿಯಾಬ್ಯಾಟಿಕ್ ವಾಲ್. ಅಡಿಯಾಬ್ಯಾಟಿಕ್ ವಾಲ್ ಇದ್ದ ತಕ್ಷಣ
heat cannot enter into the system from the surroundings, or heat cannot escape from the system to the surroundings, then Q becomes equal to 0. Adiabatic wall ತಗೊಂಡ ತಕ್ಷಣ Q becomes equal to 0. ಅಂದರೆ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ ನಡುವೆ ಯಾವುದೇ ರೀತಿಯ ಹೀಟ್ ಎಕ್ಸ್ಚೇಂಜ್ ಸಾಧ್ಯ ಇಲ್ಲ, ಅದನ್ನು ನಾವು ಪ್ರಿವೆಂಟ್ ಮಾಡಿದ್ದೇವೆ. ನೌ ದ್ಯಾಟ್ ಲೆಟ್ ಮಿ ಟೇಕ್ case 1. Let us perform a mechanical work by churning water using a rotating paddle. ಸೊ ಒಂದು ಥರ್ಮಸ್ ಫ್ಲಾಸ್ಕ್ ತಗೊಳ್ತೇನೆ. ಇಟ್ ಈಸ್ ಆನ್ ಐಸೋಲೇಟೆಡ್ ಸಿಸ್ಟಮ್. ವಾಟ್ ಐ ಡೂ ಹಿಯರ್ ಈಸ್, ಐಸೋಲೇಟೆಡ್ ಸಿಸ್ಟಮ್ ಆದ್ರೂ ಐ ವಿಲ್ ಇನ್ಸರ್ಟ್ ಎ ರೊಟೇಟಿಂಗ್ ಪ್ಯಾಡಲ್. ಅದನ್ನು ನಾನು ಚರ್ನಿಂಗ್ ಅಂದರೆ ನಾವು ಮೊಸರನ್ನು ಹೇಗೆ ಸುಲಿತೇವೆ ಅದೇ ರೀತಿ ಇಲ್ಲಿ ನೀರನ್ನು ಸುಲಿಯಬೇಕು. ಆ ರೀತಿ ಮಾಡಿದಾಗ ಏನಾಗ್ತದೆ ಅಂತ ಅಂದರೆ ದ ಟೆಂಪರೇಚರ್ ರೈಸಸ್. Temperature, why does temperature rises? Because increase in internal energy, due to increase in internal energy. Now that you are supplying mechanical work, say you are supplying 1 kilojoule of energy to the system, 1 kilojoule of mechanical work, you are doing 1 kilojoule of mechanical work. Before doing mechanical work, let the temperature inside the thermos flask be TA, and after rotating, let the temperature rises to TB. Before churning water, let internal energy be UA and internal energy at the final state be UB. Now, what is delta U, change in internal energy? Internal ಎನರ್ಜಿಯಲ್ಲಿ ಆದ ಬದಲಾವಣೆ ಎಷ್ಟು ಅಂತ ಕೇಳಿದರೆ ನಾವು ಸಿಸ್ಟಮ್ನ ಮೇಲೆ ಎಷ್ಟು ವರ್ಕ್ ಮಾಡಿದ್ದೇವೆ, W ಅಡಿಯಾಬ್ಯಾಟಿಕ್ ವರ್ಕ್ ಡನ್. ಸೊ ಸಿಸ್ಟಮ್ನ ಟೆಂಪರೇಚರ್ TA ಇಂದ TBಗೆ ಚೇಂಜ್ ಆಗ್ತಾ ಇದೆ. ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ನಾವು ಸಿಸ್ಟಮನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇಂಟರ್ನಲ್ ಎನರ್ಜಿ ಚೇಂಜ್ ಆಗಿದೆ. ಚೇಂಜ್ ಆಫ್ ಇಂಟರ್ನಲ್ ಎನರ್ಜಿ ಈಸ್ ಈಕ್ವಲ್ ಟು ಅಡಿಯಾಬ್ಯಾಟಿಕ್ ವರ್ಕ್ ಡನ್. ನೌ ಲೆಟ್ ಮೀ ಟೇಕ್ ಕೇಸ್ 2. ದಟ್ ಈಸ್, ಲೆಟ್ ಮೀ ಡೂ ಸಮ್ ಎಲೆಕ್ಟ್ರಿಕಲ್ ವರ್ಕ್. ಎಲೆಕ್ಟ್ರಿಕಲ್ ವರ್ಕ್ ಹೇಗೆ ಮಾಡೋದಂದರೆ ಡಿಪ್ಪಿಂಗ್ ರಾಡ್, ಎಲೆಕ್ಟ್ರಿಕ್ ರಾಡ್, dipping electric rod to thermos ಫ್ಲಾಸ್ಕ್ನ ಒಳಗೆ ಎಲೆಕ್ಟ್ರಿಕ್ ರಾಡನ್ನು ಡಿಪ್ ಮಾಡೋದು. ಲೆಟ್ ಮೀ ಸಪ್ಲೈ 1 kilojoule ಆಫ್ ಎಲೆಕ್ಟ್ರಿಕ್ ವರ್ಕನ್ನು ಸಪ್ಲೈ ಮಾಡುವ ಟೆಂಪರೇಚರ್, ಇನಿಷಿಯಲ್ ಟೆಂಪರೇಚರ್ TA ಇತ್ತು. ನಾವು ಎಲೆಕ್ಟ್ರಿಕ್ ರಾಡನ್ನು ಡಿಪ್ ಮಾಡೋ ಮೊದಲು ಟೆಂಪರೇಚರ್ TA ಇತ್ತು. ಎಲೆಕ್ಟ್ರಿಕ್ ರಾಡ್ ಡಿಪ್ ಮಾಡಿದ ನಂತರ ಟೆಂಪರೇಚರ್ TBಗೆ ರೀಚ್ ಆಗಿದೆ. ಅಂದರೆ ಇಲ್ಲಿ ಯಾವ ಟೆಂಪರೇಚರ್ಗೆ ನಾವು ಅಚೀವ್ ಮಾಡಿದ್ದೇವೆ, ಯಾವ ಟೆಂಪರೇಚರ್ ರೀಚ್ ಆಗಲಿಕ್ಕೆ ಅಚೀವ್ ಮಾಡಿದ್ದೇವೆ, ಅಷ್ಟೇ ಟೆಂಪರೇಚರ್, ಅದೇ ಸ್ಟೇಟ್ ಬಂದಿದೆ. ನೌ ದ್ಯಾಟ್ ಹಿಯರ್ ಲೆಟ್ ಇಂಟರ್ನಲ್ ಎನರ್ಜಿ ಬಿ UA, ಹಿಯರ್ ಇಂಟರ್ನಲ್ ಎನರ್ಜಿ ಬಿ UB, ಇಲ್ಲಿ UB ಅಂತ ಇರಲಿ. ನೌ ಹಿಯರ್ ವಾಟ್ ಈಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ? ಇಂಟರ್ನಲ್ ಎನರ್ಜಿ ಚೇಂಜ್ ಈಸ್ ಈಕ್ವಲ್ ಟು ಅಡಿಯಾಬ್ಯಾಟಿಕ್ ವರ್ಕ್ ಡನ್. ಇಲ್ಲಿ ಕೂಡ ಇಂಟರ್ನಲ್ ಎನರ್ಜಿ ಚೇಂಜ್ ಏನು ಅಂತ ಕೇಳಿದರೆ ಅಡಿಯಾಬ್ಯಾಟಿಕ್ ವರ್ಕ್ ಡನ್. ದಟ್ ಈಸ್ ಎಲೆಕ್ಟ್ರಿಕ್ ವರ್ಕ್ ಎಷ್ಟು ನೀವು ಸಪ್ಲೈ ಮಾಡಿದ್ದೀರ ಅದು ಇಂಟರ್ನಲ್ ಎನರ್ಜಿ ಬದಲಾವಣೆ ಎಷ್ಟಿದೆ ಅದನ್ನು ಡಿಸೈಡ್ ಮಾಡ್ತದೆ. ಸೊ ದೇರ್ಫೋರ್ ಇಲ್ಲಿ ನಾವು ಏನನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ, ವಾಟ್ ಎವರ್ ಬಿ ದ ಪಾತ್ ಯು ಹ್ಯಾವ್ ಚೋಸನ್, that is not relevant. The same state can be reached by following different paths. ಬೇರೆ ಪಾತನ್ನು
ಯೂಸ್ ಮಾಡುವ ಮೂಲಕ, ಪಾತ್ ಮೂಲಕ ಹೋಗುವ ಮೂಲಕ ನಾವು ಅದೇ ಸ್ಟೇಟನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಇದೆ, ಆ್ಯಸ್ ಮೆಜರ್ಡ್ ಬೈ ಚೇಂಜ್ ಇನ್ ಟೆಂಪರೇಚರ್. ಜಸ್ಟ್ ನಾವು ಚೇಂಜ್ ಇನ್ ಟೆಂಪರೇಚರ್, ಸಿ ಇಲ್ಲಿ TB ಮೈನಸ್ TA ಇಸ್ ಚೇಂಜ್ ಇನ್ ಟೆಂಪರೇಚರ್. ಅದೇ ಸ್ಟೇಟನ್ನು ನಾವು ಇಲ್ಲಿ ಕೂಡ ರೀಚ್ ಮಾಡಲಿಕ್ಕೆ ಆಗ್ತದೆ, ಇಲ್ಲಿ ಕೂಡ ರೀಚ್ ಮಾಡಲಿಕ್ಕೆ ಆಗ್ತದೆ. ಇಲ್ಲಿ ಇಂಟರ್ನಲ್ ಎನರ್ಜಿ ಚೇಂಜ್ ಅಂದರೆ ಇಲ್ಲಿ ಎಡಿಯಾಬ್ಯಾಟಿಕ್ ವರ್ಕ್ ಡನ್, ಇಲ್ಲಿ ಕೂಡ ದೇರ್ ಫೋರ್ ಇಂಟರ್ನಲ್ ಎನರ್ಜಿ ಚೇಂಜ್ ಈಸ್ ಈಕ್ವಲ್ ಟು ಎಡಿಯಾಬ್ಯಾಟಿಕ್ ವರ್ಕ್ ಡನ್. ಇವಾಗ ನಾವು ವರ್ಕಿಗೆ ಸೈನ್ ಕನ್ವೆನ್ಷನ್, IUPACಯಲ್ಲಿ ಸೈನ್ ಕನ್ವೆನ್ಷನ್ ಹೇಳಿದ್ದಾರೆ. IUPACಯಲ್ಲಿ ಸೈನ್ ಕನ್ವೆನ್ಷನ್ ಹೇಳಿದ್ದಾರೆ. ವಾಟ್ ದಿಸ್ ಸೈನ್ ಕನ್ವೆನ್ಷನ್ ಈಸ್ ಅಂತ ಹೇಳಿದರೆ, there are two types of works we can do. ಒಂದು, work done on the system. Work done on the system. Work done on the system. ಸಿಸ್ಟಮ್ನ ಮೇಲೆ ಮೆಕ್ಯಾನಿಕಲ್ ವರ್ಕೋ ಎಲೆಕ್ಟ್ರಿಕಲ್ ವರ್ಕೋ, ಸಿಸ್ಟಮ್ನ ಮೇಲೆ ವರ್ಕ್ ಆಗುವಾಗೆ ಮಾಡೋದು, ವರ್ಕ್ ಡನ್ ಆನ್ ದ ಸಿಸ್ಟಮ್. ಇಟ್ ಈಸ್ ಟೇಕನ್ ಆ್ಯಸ್ ಪಾಸಿಟಿವ್. ವರ್ಕ್ ಡನ್ ಆನ್ ದ ಸಿಸ್ಟಮ್ ಈಸ್ ಪಾಸಿಟಿವ್ ಅಕಾರ್ಡಿಂಗ್ ಟು IUPAC ಕನ್ವೆನ್ಷನ್. ಯಾಕೆ ಅಂತ ಅಂದರೆ, ನೀವು ಸಿಸ್ಟಮ್ನ ಮೇಲೆ ವರ್ಕ್ ಆಗುವ ಹಾಗೆ ಮಾಡಿದರೆ ಅಲ್ಲಿ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದೆ. ವಾಟ್ ಎವರ್ ವರ್ಕ್ ಯು ಸಪ್ಲೈ ಟು ದ ಸಿಸ್ಟಮ್, ವಾಟ್ ವಿ ಆರ್ ಇಂಟ್ರೆಸ್ಟೆಡ್, ಕೆಮಿಸ್ಟ್, ನಾವು ಸಿಸ್ಟಮ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೇವೆ. ಸಿಸ್ಟಮ್ನ ಇಂಟರ್ನಲ್ ಎನರ್ಜಿಯಲ್ಲಿ ಜಾಸ್ತಿ ಆದರೆ ನಾವು ವರ್ಕನ್ನು ಪಾಸಿಟಿವ್ ಅಂತ ತಗೊಳ್ತೇವೆ. ಇಂಟರ್ನಲ್ ಎನರ್ಜಿ, ಸಿಸ್ಟಮ್ನ ಇಂಟರ್ನಲ್ ಎನರ್ಜಿ ಪಾಸಿಟಿವ್ ಯಾವಾಗ ಬರ್ತದೆ ಅಂತ ಅಂದರೆ, ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್. Therefore, work is taken as positive if it is done on the system. Work done by the system, if work is done by the system, work is done by the system, then W is negative. Here W is positive. Work is done by the system, work is negative. ಸಿಸ್ಟಮ್ ಸರೌಂಡಿಂಗ್ಸಿನ ಮೇಲೆ ವರ್ಕ್ ಮಾಡಿದರೆ ಇಟ್ ಹ್ಯಾಸ್ ಟು ಯೂಸ್ ಇಟ್ಸ್ ಇಂಟರ್ನಲ್ ಎನರ್ಜಿ. ಅದು ತನ್ನ ಇಂಟರ್ನಲ್ ಎನರ್ಜಿಯನ್ನು ಖರ್ಚು ಮಾಡಿಕೊಂಡು ವರ್ಕಾಗಿ ಕನ್ವರ್ಟ್ ಆಗುವಾಗೆ ಆಗಬೇಕು. ಆ ರೀತಿ ಆಗುವಾಗ ಇಂಟರ್ನಲ್ ಎನರ್ಜಿಯಲ್ಲಿ ಕಡಿಮೆ ಆಗ್ತದೆ. ಇಂಟರ್ನಲ್ ಎನರ್ಜಿ ಕಡಿಮೆ ಆದರೆ ವರ್ಕನ್ನು ನೆಗೆಟಿವ್ ಅಂತ ಹೇಳಿ ತಗೊಳ್ಬೇಕು. ದಿಸ್ ಈಸ್ ದ IUPAC ಕನ್ವೆನ್ಷನ್ ಫಾರ್ ವರ್ಕ್. ವರ್ಕ್ ಈಸ್ ಪಾಸಿಟಿವ್ ಇಫ್ ಇಟ್ ಈಸ್ ಡನ್ ಆನ್ ದ ಸಿಸ್ಟಮ್, ವರ್ಕ್ ಈಸ್ ನೆಗೆಟಿವ್ ಇಫ್ ಇಟ್ ಈಸ್ done by the system. Now let me introduce heat, small letter Q, heat. Heat is exchange of energy. What is heat? Heat is exchange of energy due to temperature difference. ಹೀಟ್ ಎನರ್ಜಿ ಎಕ್ಸ್ಚೇಂಜ್ ಆಗಲಿಕ್ಕೆ ಸಿಸ್ಟಮ್ ಮತ್ತು ಸರೌಂಡಿಂಗ್ಸ್ಗೆ ಟೆಂಪರೇಚರ್ ಡಿಫರೆನ್ಸೇ ಕಾರಣ ಆಗಿರ್ತದೆ. ಎನಿ ಅದರ್ ಫಾರ್ಮ್ಸ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಈಸ್ ಕಾಲ್ಡ್ ವರ್ಕ್. Work, therefore, work is exchange of energy. It is exchange of energy due to a force acting at a distance. It is exchange of energy due to a force acting at a distance. So that is different energy, different forms of energy. Heat is different form of energy. Heat in fact is defined like this: it is exchange of energy due to temperature difference. Now that, let us take a thermally conducting a system with the thermally conducting wall. So whenever we take a system with the thermally conducting wall, it allows
heat to enter into the system or escape out of the system, or heat leaves the system. System with thermally conducting wall ಅಂದರೆ ಹೀಟ್ ಎಕ್ಸ್ಚೇಂಜ್ ಆಗಲಿಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದ್ದೇವೆ, ನಾವು ಅವಕಾಶ ಕೊಡ್ತಾ ಇದ್ದೇವೆ. ದೆನ್ ಲೆಟ್ ಮಿ ಕೀಪ್ ವಾಲ್ಯೂಮ್ ಕಾನ್ಸ್ಟೆಂಟ್. ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಡ್ತೇನೆ. ವಾಲ್ಯೂಮನ್ನು ಯಾವಾಗ ನಾನು ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಡ್ತೇನೋ ಆವಾಗ ದೇರ್ ವಿಲ್ ಬಿ ನೋ ಮೆಕ್ಯಾನಿಕಲ್ ವರ್ಕ್ ಆಪರೇಟಿಂಗ್. ಯಾವುದೇ ರೀತಿ ಮೆಕ್ಯಾನಿಕಲ್ ವರ್ಕ್ ಆಪರೇಟ್ ಆಗ್ತಾ ಇಲ್ಲ. ಇದರ್ ವರ್ಕ್ ಡನ್ ಆನ್ ದ ಸಿಸ್ಟಮ್ ಇಲ್ಲ, ವರ್ಕ್ ಡನ್ ಬೈ ದ ಸಿಸ್ಟಮ್ ಇಲ್ಲ. ವೆನ್ ಐ ಕೀಪ್ ವಾಲ್ಯೂಮ್ ಕಾನ್ಸ್ಟೆಂಟ್ ದೆನ್ W is 0. W is 0. ಅಂದರೆ ನಾವಿಲ್ಲಿ ಮೆಕ್ಯಾನಿಕಲ್ ವರ್ಕನ್ನು ಮಾತ್ರ ಕನ್ಸಿಡರೇಷನ್ಗೆ ತಗೊಳ್ತೇವೆ. W is equal to 0. Now that what is internal energy change? ಇಲ್ಲಿ ಕೂಡ ಸಿಸ್ಟಮ್ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟಿಗೆ ಹೋಗುವಾಗ ಟೆಂಪರೇಚರ್ TA ಇಂದ TBಗೆ ಚೇಂಜ್ ಆಗ್ತದೆ, ಇಂಟರ್ನಲ್ ಎನರ್ಜಿ UA ಇಂದ UBಗೆ ಚೇಂಜ್ ಆಗ್ತದೆ. ಸೊ ದ್ಯಾಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್. ನೀವು ಹೀಟ್ ಎನರ್ಜಿಯನ್ನು ಥರ್ಮಲಿ ಕಂಡಕ್ಟಿಂಗ್ ವಾಲ್ ಯೂಸ್ ಮಾಡಿದ್ದೀರಾ, ಹೀಟ್ ಎನರ್ಜಿ ಸಪ್ಲೈ ಆಗ್ತದೆ ಅಂತ ಆದರೆ ಅಲ್ಲಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗ್ತದೆ. ಲೆಟ್ ಮಿ ಡ್ರಾ ಎ ಡಯಾಗ್ರಾಮ್ ಲೈಕ್ ದಿಸ್. ಲೆಟ್ ಮಿ ಹ್ಯಾವ್ ಅ ಸಿಸ್ಟಮ್ ಲೈಕ್ ದಿಸ್. ಇಲ್ಲಿ ಒಂದು ಸಿಸ್ಟಮ್ ಇದೆ. ಓಕೆ, ಲೆಟ್ ಮಿ ಟೇಕ್ ಗ್ಯಾಸ್ ಮಾಲಿಕ್ಯೂಲ್ಸ್, ಐಡಿಯಲ್ ಗ್ಯಾಸ್ ತಗೊಳ್ಳುವ ಇಲ್ಲಿ. ಆ್ಯಂಡ್ ವಿ ಹ್ಯಾವ್ ಅ ಪಿಸ್ಟನ್ ಓವರ್ ಹಿಯರ್. ಪಿಸ್ಟನ್ ಇದೆ. ಆ್ಯಂಡ್ ಐ ಹ್ಯಾವ್ ಫಿಕ್ಸ್ಡ್ ವಾಲ್ಯೂಮನ್ನು ನಾನು ಕಾನ್ಸ್ಟೆಂಟ್ ಇಟ್ಟಿದ್ದೇನೆ. ಈ ಪಿಸ್ಟನ್ ಮೂವ್ ಆಗದಾಗೆ ನಾನು ನೋಡಿಕೊಂಡಿದ್ದೇನೆ. ವಾಲ್ಯೂಮ್ ಈಸ್ ಫಿಕ್ಸ್ಡ್ ವಾಲ್ಯೂಮ್. Now that this is thermally conducting wall. ಸೊ ಈ ಪೋರ್ಷನ್ ಏನಿದೆ ನಾನು ತೋರಿಸಿದ್ದೇನೆ, ತಳಭಾಗ, ಈ ಸಿಲಿಂಡರ್ನ ತಳಭಾಗ thermally conducting wall, and this is heat reservoir. Let the temperature of the system be T1. Let the temperature of heat reservoir be T2. Here, ಈಗ ಎರಡು ಪಾಸಿಬಿಲಿಟೀಸ್. There are two possibilities. One is possibilities. One is if T2 is greater than T1. T2 is greater than T1. T2 T1ಗಿಂತ ಜಾಸ್ತಿ ಇದ್ದರೆ heat enters into the system, or heat transfer, in fact enters ಅನ್ನೋದಕ್ಕಿಂತನೂ heat transfer takes place into the system. Energy exchange takes place from higher temperature region to lower temperature region. T2 is greater than T1. So therefore, and another chance is that T1 is greater than T2. T1 is greater than T2. If T2 is greater than T1, then heat transfer into the system. Heat system ಕಡೆಗೆ ಹೋಗ್ತದೆ. Then if T1 is greater than T2, T1 is greater than T2, this is case 1, this is case 2, this is case 1, this is case 2. Heat transfer out of the system or into the surroundings. Heat transfer into the surroundings. Whatever it is, whether heat enters into the system, heat leaves the system, delta U is equal to Q. Delta U is equal to Q. ಏನು ಹೀಟ್ ಎಕ್ಸ್ಚೇಂಜ್ ಆಗಿದೆ ಅದೇ ಇಂಟರ್ನಲ್ ಎನರ್ಜಿ ಚೇಂಜಿಗೆ ಕಾರಣ ಆಗಿರ್ತದೆ. ಡೆಲ್ಟಾ ಯು ಈಸ್ ಈಕ್ವಲ್ ಟು ಕ್ಯೂ. ಆ್ಯಂಡ್ ಹಿಯರ್ ನೋ ವರ್ಕ್ ಡನ್, no mechanical work. As long as no mechanical
work, we have done any work on the system or by the system, delta U becomes equal to Q. ಆ್ಯಂಡ್ ಇಲ್ಲಿ ಕೂಡ ಸೈನ್ ಕನ್ವೆನ್ಷನನ್ನು ನಾವು ನೋಡ್ಬೋದು. ಸೈನ್ ಕನ್ವೆನ್ಷನ್ ಏನು ಅಂತ ಅಂದರೆ, ಕ್ಯೂ ಈಸ್ ಪಾಸಿಟಿವ್ ಇಫ್ heat transfer takes place into the system from the surroundings. Q is positive. ಯಾವಾಗ Q positive? When heat enters into the system. Q is negative if heat transfer takes place into the surroundings from the system. ಸೊ ಎರಡು ಪಾಸಿಬಿಲಿಟೀಸ್ ಇದೆ. ಕ್ಯೂ ಅನ್ನು ಪಾಸಿಟಿವ್ ತಗೊಳ್ಬೋದು ನಾವು. ಯಾವಾಗ ಕ್ಯೂ ಅನ್ನು ಪಾಸಿಟಿವ್ ತಗೊಳ್ಬೋದು ಅಂದರೆ, ಹೀಟ್ ಎಂಟರ್ಸ್ ಇಂಟು ದ ಸಿಸ್ಟಮ್. ಇದು ಫಸ್ಟ್ ಕೇಸ್. ಹೀಟ್ ಎಂಟರ್ಸ್ ಇಂಟು ದ ಸಿಸ್ಟಮ್. ಹೀಟ್ ಸಿಸ್ಟಮ್ಗೆ ಎಂಟರ್ ಆದರೆ ಡೆಲ್ಟಾ ಯು ಬಿಕಮ್ಸ್ ಈಕ್ವಲ್ ಟು ಪಾಸಿಟಿವ್. ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದೆ. ಪಾಸಿಟಿವ್ ಡೆಲ್ಟಾ ಯು ಪಾಸಿಟಿವ್ ಅಂದರೆ ಇಂಟರ್ನಲ್ ಎನರ್ಜಿ ಜಾಸ್ತಿ ಆಗ್ತದೆ ಹಿಯರ್. ಅದಕ್ಕೋಸ್ಕರ ನಾವು ಕ್ಯೂ ಅನ್ನು ಇಲ್ಲಿ ಪಾಸಿಟಿವ್ ತಗೊಳ್ಳೋದು. ಇಫ್ ಹೀಟ್ ಲೀವ್ಸ್ ದ ಸಿಸ್ಟಮ್, ಹೀಟ್ ಸಿಸ್ಟಮನ್ನು ಬಿಟ್ಟು ಹೊರಗೆ ಹೋಗ್ತಾ ಇದೆ ಅಂದರೆ ಅಲ್ಲಿ ಇಂಟರ್ನಲ್ ಎನರ್ಜಿ ಫಾಲ್ಸ್, ಇಂಟರ್ನಲ್ ಎನರ್ಜಿ ಕಡಿಮೆ ಆಗ್ತದೆ. ದ್ಯಾಟ್ ಈಸ್ ವೈ ಕ್ಯೂ ಈಸ್ ಟೇಕನ್ ನೆಗೆಟಿವ್ ಇಫ್ ಹೀಟ್ ಟ್ರಾನ್ಸ್ಫರ್ ಟೇಕ್ಸ್ ಪ್ಲೇಸ್ into the surroundings, case 2 from the system. So therefore, ಇದಕ್ಕಿಂತ ಮೊದಲು ನಾವು ವರ್ಕನ್ನು ಮತ್ತು ಇಂಟರ್ನಲ್ ಎನರ್ಜಿಯನ್ನು ರಿಲೇಟ್ ಮಾಡುವಾಗ ಹೀಟ್ ಎಕ್ಸ್ಚೇಂಜ್ ಆಗದ ಹಾಗೆ ನೋಡಿಕೊಂಡಿದ್ವಿ. ಅಲ್ಲಿ ಇಂಟರ್ನಲ್ ಎನರ್ಜಿ ಚೇಂಜ್ ಆಗಲಿಕ್ಕೆ ನಾವು ಮಾಡಿರುವ ವರ್ಕ್ ಎಷ್ಟಿದೆ ಅದೇ ಕಾರಣ ಆಗಿರ್ತದೆ. ಇದರಲ್ಲಿ ಇವಾಗ ನಾವು ಏನು ಸ್ಟಡಿ ಮಾಡಿದ್ದೇವೆ, ಇಲ್ಲಿ ವರ್ಕನ್ನು ಝೀರೋ ಅಂತ ತಗೊಂಡು ಆ ರೀತಿ ಮಾಡಬೇಕಾದ್ರೆ ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಡಬೇಕು. ಇಲ್ಲಿ ವಾಲ್ಯೂಮನ್ನು ಕಾನ್ಸ್ಟೆಂಟ್ ಇಡಬೇಕು. ಈಗ ಏನು ಹೀಟ್ ಟ್ರಾನ್ಸ್ಫರ್ ಆಗ್ತದೆ ಅದೇ ಇಂಟರ್ನಲ್ ಎನರ್ಜಿ ಚೇಂಜಿಗೆ ಕಾರಣ ಆಗ್ತದೆ. ಹಾಗಾಗಿ we have studied two aspects. One, internal energy changes when work is done on the system or by the system. Internal energy changes when heat enters into the system or heat escapes out of the system, or heat transfer into the system or heat transfer out of the system. Now let me consider the general case. So before that, these are the IUPAC conventions. As I said, work is positive, work done on the system. Work is negative, work done by the system. And one more point to be noted here is, Q is positive, heat transfers into the system from the surroundings. Such if Q is positive, such process is said to be endothermic process. Q is negative if heat is transferred from the system into the surroundings. Q negative, system ಅನ್ನು ಬಿಟ್ಟು ಹೀಟ್ ಟ್ರಾನ್ಸ್ಫರ್ ಸರೌಂಡಿಂಗ್ಸ್ಗೆ ಕಡೆಗೆ ಹೋದರೆ ಕ್ಯೂ ನೆಗೆಟಿವ್ ಆಗ್ತದೆ. ಇಫ್ ಕ್ಯೂ ಈಸ್ ನೆಗೆಟಿವ್, ಸಚ್ ಪ್ರೋಸೆಸ್ ಇಸ್ ಸೆಟ್ ಟು ಬಿ ಎಕ್ಸೋಥರ್ಮಿಕ್ ಪ್ರೋಸೆಸ್. ಜನರಲ್ ಕೇಸ್, ದಟ್ ಈಸ್ ಜನರಲ್ ಕೇಸ್ ಏನಂತ ಅಂದರೆ, ಇಫ್ ಅ ಪ್ರೋಸೆಸ್ ಇಸ್ ಕ್ಯಾರಿಡ್ ಔಟ್ ಸಚ್ ದ್ಯಾಟ್, ಪ್ರೋಸೆಸ್ ಮಾಡದ ಹೀಟ್ ಮತ್ತು ವರ್ಕ್ ಎಕ್ಸ್ಚೇಂಜ್ ಆಗೋದಿಲ್ಲ ಸಿಸ್ಟಮ್ ಸರೌಂಡಿಂಗ್ಸ್ ನಡುವೆ. ಎ ಪ್ರೋಸೆಸ್ ಈಸ್ ಕ್ಯಾರಿಡ್ ಔಟ್ ಸಚ್ ದ್ಯಾಟ್ ವರ್ಕ್ ಈಸ್ ಡನ್ ಆನ್ ದ ಸಿಸ್ಟಮ್, that is W is positive, and heat enters into the system, heat transfer into the system. Then what would be the change in internal energy? Delta U. What is delta U? Delta U is equal to
Q plus W. Delta U is equal to Q plus W. ಫಸ್ಟ್ ಟೈಮ್ ಇನ್ ಥರ್ಮೋಡೈನಾಮಿಕ್ಸ್ ನಾನು ಒಂದು ಎಕ್ಸ್ಪ್ರೆಷನನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ದಿಸ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ Q, delta U, Q and W. What is that expression? Delta U is equal to Q plus W. This is equation 1. Let this be equation 1. This is the mathematical form of first law of thermodynamics. This is the mathematical form of first law of thermodynamics. ಯಾವಾಗಲೂ ಇದನ್ನು ನಾವು, as I said, first law of thermodynamics, whatever be the laws, they can be explained mathematically. ಅದಕ್ಕೆ ಮ್ಯಾಥಮ್ಯಾಟಿಕಲ್ ಫಾರ್ಮುಲಾ ಬರೆಯುತ್ತೇವೆ, ಎಕ್ಸ್ಪ್ರೆಷನ್ ಬರೆಯುತ್ತೇವೆ. ಇದು ಫಸ್ಟ್ ಟೈಮಿಗೆ ನಮಗೆ ಒಂದು ಇಕ್ವೇಷನ್ ಈ ರೀತಿ ಬಂದಿದೆ. ಡೆಲ್ಟಾ ಯು ಈಸ್ ಈಕ್ವಲ್, ಡೆಲ್ಟಾ ಯು ಈಸ್ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಕ್ಯೂ ಈಸ್ heat transfer into the system, W is work done on the system. This is mathematical form of first law of thermodynamics. Now, for an isolated system, let me take an isolated system. So, isolated system ತಗೊಂಡ್ರೆ, there is thermal isolation. Q is equal to 0 and W is also equal to 0. No heat enters or escapes out, no work done by the system or on the system. And so if that is the case, then delta U becomes equal to 0. There is no change in internal energy. Internal energy change is equal to 0. So if you are not doing any work, if you are not doing or supplying any heat or removing any heat, then it is understood that you are not at all carrying a process. ಯಾವುದೇ ಪ್ರೋಸೆಸನ್ನು ಮಾಡ್ತಾ ಇಲ್ಲ ಅಂದರೆ ಇಂಟರ್ನಲ್ ಎನರ್ಜಿ ಹೇಗೆ ಚೇಂಜ್ ಆಗ್ತದೆ? ಚೇಂಜ್ ಆಗೋದಿಲ್ಲ. ದೇರ್ಫೋರ್ ಫಾರ್ ಆನ್ ಐಸೋಲೇಟೆಡ್ ಸಿಸ್ಟಮ್, Q is 0, W is 0, delta U is 0. Now that we have a statement, we can make a statement that is, energy of an isolated system is constant. Internal energy change ಆಗುವುದಿಲ್ಲ ಅಂದರೆ ಏನರ್ಥ? ಇಂಟರ್ನಲ್ ಎನರ್ಜಿ ಇದ್ದಷ್ಟೇ ಇರ್ತದೆ, ಎನರ್ಜಿ ಚೇಂಜ್ ಆಗುವುದಿಲ್ಲ. ಎನರ್ಜಿ ಆಫ್ ಯಾವುದರದು? ಎನರ್ಜಿ ಆಫ್ ಆನ್ ಐಸೋಲೇಟೆಡ್ ಸಿಸ್ಟಮ್ ಈಸ್ ಕಾನ್ಸ್ಟೆಂಟ್. ದಿಸ್ ಈಸ್ ದ ಸ್ಟೇಟ್ಮೆಂಟ್ ಆಫ್ first law of thermodynamics, commonly stated as law of conservation of energy. ಇದನ್ನು law of conservation of energy ಅಂತೇಳಿ ಹೇಳ್ತೇವೆ. This is the statement of first law of thermodynamics. ಏನು? Energy of an isolated system is constant.